ಕಂಪ್ಲೇಂಟ್ ಕೊಡ್ಬೋದು, ಅಲ್ಲಿ ದುಡ್ಡು ಕಾಸು ಇಲ್ದೆ ಹೆಂಗೆ ಹೋಗ್ಯದು ಅನ್ಬಿಟ್ಟು ನಾವು ಸ್ವಲ್ಪ ಹಿಂಸೆ ಸರ್. ನಮ್ಗೂ ಇಲ್ಲಿಂದ ಏನು ಅಂಗಡಿ ವ್ಯಾಪಾರ ಮಾಡ್ತಿದ್ವಿ, ಹೆಂಗೋ ಅಡ್ಜಸ್ಟ್ ಆಯ್ತಿತ್ತು ಸರ್. ಈಗ ಮನೇಲಿ 2 ತಿಂಗಳಿಂದ ಮನೇಲೆ ಕೂತೀವಿ. ಈಗ ಅಂಗಡಿ ಸಾಮಾನ್ ಹಾಕಿದ್ದು, ಆ ಸಾಮಾನೇ ಇಲ್ಲಿಗೆ ತಕೊಬಂದು ಊಟಕ್ಕೆ ಗಿಟಕ್ಕೆಲ್ಲ ವ್ಯವಸ್ಥೆ ಮಾಡ್ಕತೀವಿ ಸರ್. ಕೇಂದ್ರಗಳಂತೂ ಕಟ್ಟಕ್ಕೆ ಆಯ್ತಿಲ್ಲ, ಅಷ್ಟು ಹಿಂಸೆ ಆಗ್ಬಿಟ್ಟದೆ. ಇಂಥದ್ರಲ್ಲಿ ನಮ್ಗೆ ಓಡಾಡಕ್ಕಾರುವೆ ನಿಜವಲ್ಲ ಸರ್, ನಿಮ್ ಜೊತೆಲಿ ಹೇಳ್ಕತೆ ಇರೋದು. ಹೊಸ ಗಾಡಿ ತಕೊಂಡ್ರು 1 ತಿಂಗಳು ಆಗ್ಲಿಲ್ಲ ಸರ್, ಗಾಡಿನೂ ಇಟ್ಬಿಟ್ಟು. ಈಗ ಅಷ್ಟು ಹಿಂಸೆ ಆಗದ, ಏನ್ ಮಾಡೋದು ಸರ್, ಜೀವನ ಹಂಗ ಆಗ್ಬಿಟ್ಟದೆ. ಏನ್ ಮಾಡ್ಯಾರ, ಯಾರ್ ಕಾಲ್ನಡಿಯಿಂದ ನಾವು ಇಲ್ಲಿಗ್ ಬಂದ್ಬಿಟ್ಟು. ಸರ್ ಇಲ್ಲಿ ನಾವು ವಸಂತ ನಗರದಲ್ಲಿ ಸರ್. ವಸಂತ ನಗರದಲ್ಲಿ ಇದ್ರಲ್ಲ, ಹತ್ರ ಆಗುತ್ತೆ ನಿಮ್ಗೆ DC ಆಫೀಸ್ಗೆ, ಅಲ್ಲೇ ಎದುರುಗಡೆ ತಾನೆ ಮುಂದೆ. ಅಲ್ಲಿ ಹೋಗ್ಬಿಟ್ಟು DC ಅವ್ರ ಹತ್ರ ಹೋಗಿ ಒಂದು ಮಾಹಿತಿ ಕೊಡಿ, ಒಂದು ಬರ್ದ್ಬಿಟ್ಟು. ಆಯ್ತಾ? DC ಅವ್ರ ಆದೇಶ ಇದೆ ಈಗ ಎಲ್ಲಾ ಕಡೆನೂ ಪ್ರವಾಹ ಹೋಗ್ತಾ ಇದೆಯಲ್ಲ. ಎಷ್ಟು ಹೌದು ಸರ್, ಎಷ್ಟು ಮಾತಾಡ್ತಾನೆ ಅಂದ್ರೆ, ನಡ್ರಿ ನಿಮ್ ಧರ್ಮಸ್ಥಳಕ್ಕೆ ಬರ್ತೀನಿ, ಅಲ್ಗೆ ಹೇಳ್ತೀನಿ ಅಂದ್ರೆ, ಈಗ ನಮ್ ಸಂಸ್ಥೆಗೆ ಇವ್ರು ಹೋಗಿ ನನ್ ಮೇಲೆ ಹೋಗಿ ಕಂಟಿಲ್ಲ ಅಂದ್ರೆ ನಾನು ಕೆಲ್ಸ ಮಾಡ್ತಾ ಇರೋಳು ಸರ್. ಕಟ್ಟಿಲ್ಲ ಅಂದ್ರೆ ನನ್ನ ಮರ್ಯಾದೆ ಸಿಗುತ್ತಾ ಸರ್ ನಂಗೆ, ನೀವೇ ಹೇಳಿ. ಈಗ ನಮ್ಮ ಊರಲ್ಲೇ ಸರ್ ಬೇಕಾದ್ರೆ ಕಳಿಸ್ತೀನಿ, ನಾನು ರಿಪೋರ್ಟ್ ಕಳಿಸ್ತೀನಿ, ಕಂತು ಬಾಕಿ ಮಾಡಿರೋ ಸದಸ್ಯರನ್ನ ಬೇಕಾದ್ರೆ ಅವ್ರ ಫೋನ್ ನಂಬರ್ ಕೂಡ ಹಾಕ್ತೀನಿ. ನಮ್ ಸಂಸ್ಥೆಯಲ್ಲೂ ಪ್ರೆಸರ್ ಕೊಡ್ತಾ ಇಲ್ಲ, ನಾವು ಪ್ರೆಸರ್ ಕೊಡ್ತಾ ಇಲ್ಲ, ಸೂಪರ್ವೈಸರ್ ಪ್ರೆಸರ್ ಕೊಡ್ತಾ ಇಲ್ಲ. ಒಂದೊಂದ್ ಸಂಘದಲ್ಲಿ 10,000 ಬಾಕಿ ಅದ ಸರ್, ಒಂದೊಂದ್ ಗುಂಪಲ್ಲಿ 10,000 ಬಾಕಿ ಇದೆ. ಕಷ್ಟ ಇದೆ ಅನ್ಬಿಟ್ಟು ಆದ್ರೂ ನಮ್ ಸಂಸ್ಥೆಯವರು ಪ್ರೆಸರ್ ಕೊಡ್ತಿಲ್ಲ ಜನಗಳಿಗೆ. ತೊಂದ್ರೆ ಕೊಡ್ಬೇಡ್ರಿ, ಜನಗಳಿಗೆ ಬೈಬೇಡಿ, ದೌರ್ಜನ್ಯ ಮಾಡ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ಸರ್. ನಮ್ ಸೂಪರ್ವೈಸರ್, ನಮ್ PO ಮೇಡಮ್ ಎಲ್ಲಾರು ಹೇಳ್ತಾರೆ, ನೀವು ಎದುರಿಸ್ಬೇಡ್ರಿ, ಗಲಾಟೆ ಮಾಡ್ಬೇಡಿ, ಕಟ್ಸಿ, ಉಪಾಯ ಮಾಡಿ ಕಟ್ಸಿ, ಕಟ್ಟೋರ್ ಕಟ್ಲಿ ಅಂತ ಅನ್ಬಿಟ್ಟು ಎಷ್ಟು ಹೇಳ್ತಾರೆ ಸರ್. ಇವ್ರು ಆಗದೇ ಇಲ್ಲ, ಕಟ್ಟಿ 3 ವಾರ. ಈಗ ಮಂಗಳವಾರಕ್ಕೆ ನಾವ್ ಹೇಳ್ತೇವಿ ಸರ್, ಈ ಮಂಗಳವಾರಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಕಟ್ಕೊಡ್ತೀವಿ ಇರಿ ಸರ್ ಅಂತ ಹೇಳಿದ್ರು, ನಿಮ್ ಮನೆ ಬಂದ್ ನಿಂತ್ಕವ, ಹಂಗೆ ಹಿಂಗೆ ಏನೇನು. ಅದಕ್ಕೆ ನಾನ್ ರೆಕಾರ್ಡ್ ಮಾಡಿ ಅದಕ್ಕೆ ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಸರ್, ಸುಮ್ನೆ ಏನ್ ಮಾಡೋದು ಸರ್, ಈಗ ವಿಧಿ ಇಲ್ಲ. ಇವಾಗ ನಾವು ಹಂಗೆ ನಾನೇ ಒಂದ್ 10 ಜನಕ್ಕೆ ಹಾಕಿ ಕಟ್ಟೋ ಅಂತವಳು. ಇವತ್ತು ಈ ಪರಿಸ್ಥಿತಿಗೆ ಆಗ್ಬೇಕಾದ್ರೆ ಅಂದ್ರೆ ನಮ್ದು ಟೈಮ್ ಸರಿ ಇಲ್ಲ ಅಲ್ವಾ ಸರ್. ಟೈಮು ಎಷ್ಟು ಕೆಡ್ದಾಗದೆ ಅಂದ್ರೆ ನಮ್ದು ಸರ್, ನಿಜವಾಗ್ಲೂ ಕೇಳಿ. ಮೈಕ್ರೋ ಫೈನಾನ್ಸ್ ಅವಳಿ ಅಂತ ನಾನು ಸುದ್ದಿ ಮಾಡ್ತಾನೆ ಇರ್ತೀನಿ. ನೀವು ಒಂದ್ ಧರ್ಮಸ್ಥಳ ಸಂಸ್ಥೆ ಇಟ್ಕೊಂಡು ಪಾಪ ನೀವು ಟೈಮ್ ಕೊಡ್ತಾ ಇದೀರಿ ಅಂದ್ರೆ ಅದೊಂದು ಖುಷಿ ಪಡುವಂತ ವಿಚಾರ. ಸರ್ ನಾನ್ ಸುಳ್ಳೆಲ್ಲ ರಿಪೋರ್ಟ್ ಕಳಿಸ್ತೀನಿ ನೋಡಿ, ಕಳಿಸ್ತೀನಿ ನೋಡಿ. ಆಮೇಲೆ ಇನ್ನೊಂದೇನ್ ಗೊತ್ತಮ್ಮ, ಈಗ ಧರ್ಮಸ್ಥಳ ಸಂಸ್ಥೆಯವರು ಒಂದಷ್ಟು ಸಮಾಜ ಸೇವೆ ಮಾಡ್ತಾವ್ರ, ಇವ್ರ ಏನ್ ಮಾಡ್ತಾವ್ರ ಬೇರೆ ಮೈಕ್ರೋ ಫೈನಾನ್ಸ್ ಅವರು ಹೇಳಿ ಸರ್. ಆಮೇಲೆ 0% ಸರ್, ಅಲ್ಲಿ 50,000ಕ್ಕ ಸರ್ ನಮ್ ಸಂಸ್ಥೆಲಿ 2 ವರ್ಷಕ್ಕ ಯಾವ ಕಮಿಷನ್ ಹಿಡಿಲ್ಲ, ಏನು ಇಲ್ಲ. 50,000ಕ್ಕ ಬರೀ 7,706 ರೂಪಾಯಿ ಬಡ್ಡಿ. ಇವ್ರದ್ದು 50,000ಕ್ಕ 14,000 ರೂಪಾಯಿ ಬಡ್ಡಿ. ಆಮೇಲೆ ಹಿಡ್ಕೊಳ್ಳುವಾಗ 3,000 ಹಿಡ್ಕೊಳ್ಳೋದು ಇವ್ರು. ಯಾಕೆ? ಅದೇ ಇನ್ಸೂರೆನ್ಸ್ ಫೀಸು ಅದು ಇದು ಅಂತ. ನಮ್ತ ಮಾತ್ರ ಹಿಡಿದಿಲ್ಲ ಸರ್. ನಿಮ್ ಹತ್ರ ದುಡ್ಡು ಅಲ್ಲೇ ಇದ್ರಲ್ಲೇ ಈ ಮೈಕ್ರೋ ಫೈನಾನ್ಸ್ ಅಲ್ಲಿ. ಯಾವ ಫೈನಾನ್ಸ್ ಹಿಡ್ಕೊಂಡ್ರಿ ನಿಮ್ ಹತ್ರ? ಇವ್ರು ಹಿಡಿತಾರ ಸರ್, ಎಲ್ಲಾ ಮೈಕ್ರೋ ಫೈನಾನ್ಸ್ ಅವ್ರು ಹಿಡಿದವ್ರೆ ಸರ್. ಯಾರು ಹಿಡಿದಿಲ್ಲ, ಪ್ರತಿಯೊಬ್ರು ಹಿಡಿತಾರ. ನಮ್ ಸಂಸ್ಥೆಲ್ ಮಾತ್ರ ಹಿಡಿದಿಲ್ಲ, 1 ರೂಪಾಯಿನೂ ಹಿಡಿದಿಲ್ಲ. ಅವ್ರಿಗೆ 50,000 ಅಂದ್ರೆ 50,000 ಅವ್ರ ಕೈಗೆ ಬರುತ್ತೆ. ಹಂಗೆ ನಿಜವಾಗ್ಲೂ ನಮ್ ಸಂಸ್ಥೆ ಅಂದ್ರೆ ನನ್ಗೂ ಖುಷಿ ಆಗುತ್ತೆ ಸರ್. ವಾರ ಅನ್ನೋದೊಂದ್ ಬಿಟ್ರೆ ಇನ್ಯಾವ್ದು ಸಮಸ್ಯೆ ಇಲ್ಲ ಸರ್. ಅಮ್ಮ ಕೇಳಿ, ನಾವು ಧರ್ಮಸ್ಥಳ ಸಂಸ್ಥೆ ಕಟ್ತಾ ಇದೀವಿ, ಬೇರೆ ಮೈಕ್ರೋ ಫೈನಾನ್ಸ್ ಕಟ್ತಾ ಇದೀವಿ. ಆಯ್ತಾ? ಒಂದ್ ವಾರ ಹೆಚ್ಚು ಕಮ್ಮಿ ಇಸ್ಕೊಂಡು ಹೋಯ್ತಾರ ಅವ್ರು. ಆಯ್ತಾ? ನಮ್ಮ ಹತ್ರ ಏನ್ ಬಲ ಬಿಚ್ಚಲ್ಲ. ಜೊತೆಗೆ ಸಾರ್ವಜನಿಕರು ತಿಳುವಳಿಕೆ ಇಲ್ವಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹೌದು ಸರ್. ಅರ್ಥ ಆಯ್ತಾ? ಯಾರ್ ದುಡ್ಡು ಯಾರು ಮಡಿಕೊಳಕ್ ಆಗಲ್ಲ. ಆಯ್ತಾ? ಸಂಸ್ಥೆ ರೂಲ್ಸ್ ಪ್ರಕಾರ ಇವ್ರು ದಬ್ಬಾಳಿಕೆಗಳು ಮಾಡಿದ್ರೆ, ನಾ ಹೇಳಿದ್ನಲ್ಲ, ಹೆಂಗಿರು ಮೈಸೂರಲ್ಲಿ ಇದೀರ ನೀವು, ಇಲ್ಲಿ ಗೀತಾ ಗವರ್ಮೆಂಟ್ ಎದುರುಗಡೆ DC ಆಫೀಸ್ ಇದೆ. ಒಂದ್ ಅರ್ಜಿ ಕೊಟ್ಬಿಟ್ಟು DC ಅವ್ರು ರಾಜೇಂದ್ರ ಅಲ್ಲೇ ಕಡಿಮೆ ಇರೋದು ಈಗ ಹೊಸ DC ಆಫೀಸು. ಹೌದಾ ಸರ್? ಹೌದು, ಅಲ್ಲೇ ಮಾಹಿತಿ ಹಾಕಿದೆ ನೋಡಿ, ಇದ್ರಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರುತ್ತೆ ನೋಡಿ, ಜನಸಾಮಾನ್ಯರಿಗೆ ಅನುಕೂಲ ಏನೇನಿದೆ ಅಂತ. ಅಯ್ಯೋ ಮತ್ತೆ ಹೋಯ್ತೀನಿ ಬಿಡಿ ಸರ್, ನಾಳೆ ಮಧ್ಯಾಹ್ನ 2 ಗಂಟೆಗೆ ಹೋಯ್ತೀನಿ. ಹೋಗಿಲ್ಲ, ನೀವು 11 ಗಂಟೆಗೆ ಹೋದ್ರೆ ಬೆಳಗ್ಗೆ DC ಅವ್ರು ಸಿಗ್ತಾರೆ, ನೇರ ಮಾತುಕತೆಗೆ ಸಿಗ್ತದೆ. ಆಮೇಲೆ 23ನೇ ತಾರೀಕು ತಾಲೂಕ್ ಆಫೀಸಲ್ಲಿ ಸಭೆ ಇದೆ, ಏನು ಕುಂದುಕೊರತೆ ಸಭೆ ಇದೆ. ನೀವ್ ಬಂದ್ರೆ ತಾಲೂಕ್ ಆಫೀಸರ್ ಜೊತೆ ನೇರ ಮಾತಾಡ್ಬೋದು. ನರಸೀಪುರ ತಾಲೂಕಲ್ಲಿ ಎಷ್ಟು ಫೈನಾನ್ಸ್ ಗಳು ಇದೆಯೋ
ಅವು ಏನೇನ್ ಮಾನ್ಯತೆ ಇದೆ, ಸರ್ಕಾರದ ಮಾನ್ಯತೆ ಏನಿದೆ, ತಾಲೂಕ್ ಆಫೀಸ್ ಮಾನ್ಯತೆ ಏನಿದೆ, ಇವ್ರೆಲ್ಲ ಮಾಹಿತಿ ಕೊಡ್ಬೇಕು ನೀವು. ಆಯ್ತಾ? ಅವ್ರು ತಗೋತಾರೆ, ಅಲ್ಲೊಂದ್ ಕಂಪ್ಲೇಂಟ್ ಕೊಡಿ. ಸರಿ ಸರಿ ಅಲ್ಲ ಇವ್ರು ಯಾಕೆಂದ್ರೆ ಜನಸಾಮಾನ್ಯರು ಎದ್ರಿಕತ್ತಾರೆ ಮನೆ ಬಾಗಿಲು ಬಂದು ನಿಂತ್ಕತ್ತಾರೆ ಅಂತ. ಈಗ ಅದೊಂದು ಅವಮಾನ ಅಲ್ಲ ಸರ್, ಇಲ್ಲಿ ಏನ್ ಅವಮಾನ ಇಲ್ಲ ನೋಡಿ, ಅವ್ರು ನಿಮ್ ದುಡ್ಡಲ್ಲಿ ಸಂಪಾದನೆ ಮಾಡಿ ನಿಮ್ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇರೋದು, ಸಾರ್ವಜನಿಕ ಹಣದಲ್ಲಿ. ಅರ್ಥ ಆಯ್ತಾ? ಈಗ ನೀವು ಗ್ರೂಪ್ ಮೀಡಿಯಾದಲ್ಲ ಇದ್ರ ನೀವು. ಹೌದು ಸರ್, ಹಾಕಿ ಎಲ್ಲಾರ್ಗು ಹಾಕಿ. ಆಯ್ತು ಎಲ್ಲ ಸುದ್ದಿ ಮಾಡ್ತಾರೆ ಎತ್ಕೊಂಡು. ಅದಕ್ಕೆ ನಾನು ಹಾಕಿದೀನಿ ಸರ್. ಅದ ಅವ್ರ ನಂಬರ್ ಒಂದಷ್ಟು ಜನ ಮಾತಾಡಿ. ಇಲ್ಲ ಎಲ್ಲಾ ಮೀಡಿಯಾದವ್ರು ಅವರೆಲ್ಲ ಎಲ್ಲಾರು ಮೀಡಿಯಾದಲ್ಲೇ ಇದಾರೆ. ಹೇಳಿ ಈ ತರ ಪರಿಸ್ಥಿತಿ ಹಿಂಗಾಗಿದೆ, ಹಿಂಗ್ ಮಾಡ್ತಾರೆ, ನಮ್ಗೆ ಮೈಕ್ರೋ ಫೈನಾನ್ಸ್ ಅವಳಿ ಆಗಿದೆ, ದಯವಿಟ್ಟು ಎಲ್ಲಾ ಕಡೆ ಸುದ್ದಿ ಮಾಡಿ. ಇವ್ರ ಮಾನ್ಯತೆಗಳು, ಇವ್ರ ಸರ್ಕಾರದ ಏನು ಟ್ಯಾಕ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಏನ್ ಕಟ್ಟೋರು ಇವ್ರು ಸರ್ಕಾರಕ್ಕೆ, ಅದೆಲ್ಲ ಗೊತ್ತಾಗ್ಲಿ. ಹೌದೌದು ಸರ್. ಅದ್ರಲ್ಲೂ ಸರ್ ನಿಮ್ದೊಂದ್ ಖುಷಿ ಪಡುವ ವಿಷಯ ಅಂದ್ರೆ 1-2-3 ಕೇಂದ್ರದವ್ರಿಗೆ ಮಾತಾಡಿದಿರಿ, ಅವ್ರು ಇದುವರೆಗೂ ನಮಗ್ ಫೋನೇ ಮಾಡಿಲ್ಲ. ಇಲ್ಲ ಏನ್ ಗೊತ್ತಾ, ಇವ್ರದ್ದು ಮಾನ್ಯತೆಗಳಿಲ್ಲ. ಕೇಳಿ, ನರಸೀಪುರದಲ್ಲಿ 35 ಫೈನಾನ್ಸ್ ಇದೆಯಂತೆ. ಕೆಲವೊಂದು ಮಾನ್ಯತೆಗಳಿಲ್ಲ. ಯಾವ ರಾಜ್ಯದಿಂದ ತಗೊಂಬಂದು ಯಾವನೋ 4 ಜನ ಸೇರ್ಕೊಂಡು ಒಂದ್ ಆಫೀಸ್ ಮಾಡ್ಕೊಂಡು ಅದಕ್ಕೆ ಪರವಾನೆ ಇರಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಿರಲ್ಲ, ಮಾಡ್ತಾರೆ ಕುತ್ಕೊಂಡು. ಅರ್ಥ ಆಯ್ತಾ? ಅಂತವ್ರು ಸ್ವಲ್ಪ ಬೆಚ್ಚಕ್ಕೆ ಮಾಡ್ಬೇಕು ಅವ್ರಿಗೆ. ಅಲ್ಲ ನಾವ್ ಇನ್ನೂ ಹೋರಾಟ ಮಾಡ್ತೀವಿ, ನನಗೂ ಟೈಮ್ ಇಲ್ಲ. ಹಾಗಾಗಿ ಸರ್ ನಿಮ್ಗೆ ತುಂಬ್ಲದ್ ಮಂಜು ಗೊತ್ತಾ? ಮಂಜಣ್ಣ ಗೊತ್ತು. ಮಂಜಣ್ಣ ಅವ್ರ ಮನೆಯವ್ರೆ ಸರ್ ನಾವು. ಹೌದಾ? ಹ್ಞೂ ಸರ್, ನಮ್ ಮನೆಯವ್ರು. ಅವ್ರ ಸ್ವಂತ ಚಿಕ್ಕಪ್ಪನೇ ಸರ್ ಇವ್ರಿಗೆ. ಅವ್ರ ತಾಯಿ ತಂಗಿ ಅವ್ರ ಅಣ್ಣನ್ಗಾಗಿರೋದು ಸರ್. ನಮ್ ಯಜಮಾನ್ರವ್ರ ತಾಯಿ ತಂಗಿ. ಈಗ ಒಂದ್ ನಿಮಿಷ, ಈಗ ದಲಿತ ಸಂಘಟನೆಗಳು ಇಷ್ಟೊಂದು ಇದೆಯಲ್ಲ, ದಲಿತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆಯಲ್ಲ, ಏನ್ ಮಾಡ್ತಾವ್ರೆ ದಲಿತ ಸಂಘಟನೆಯವರು? ಬಂದ್ ಸಪೋರ್ಟ್ ಮಾಡ್ಬೇಕು ತಾನೆ? ಅಲ್ವಾ ಸರ್, ನಾನ್ ಹಂಗ ಅಂದಿ ಅವತ್ತು. ಅಣ್ಣ ಹಿಂಗ ನಾಗರಾಜ್ ಸರ್ ಅವ್ರು ಅವ್ರೇ ಎಷ್ಟೋ ಕೇಂದ್ರಗಳು, ನನ್ನ ಹೆಸರು ಹೇಳಮ್ಮ ಅವ್ರಿಗೆ ಗೊತ್ತು ಅಂದ್ರು. ಕಣ ನಮ್ಗ ಮಾವ ಆಗ್ಬೇಕು ಸರ್. ನೋಡಿ, ಮನುಷ್ಯತ್ವಕ್ಕೆ ಬೆಲೆ ಕೊಡೋಕ್ ಮೊದ್ಲು. ಅರ್ಥ ಆಯ್ತಾ? ಇವತ್ತು ಶ್ರೀಮಂತನ ಇರುತ್ತೆ ಹೋಗ್ತದೆ, ಆಮೇಲೆ ಜೊತೆಗೆ ಇವತ್ತು ಇಂತ ಮೈಕ್ರೋ ಫೈನಾನ್ಸ್ ಗಳು ಎಷ್ಟೋ ಮುಚ್ಚೋಗವೆ. ಅರ್ಥ ಆಯ್ತಾ? ಇವ್ರ ಮಾನ್ಯತೆಗಳು, ಪರವಾನೆಗಳು, ಇವ್ರು ಕಮಿಷನ್ಗಳು ಎಲ್ಲ ಜನಗಳ ಮುಂದೆ ತೆಗ್ದು ಇಡ್ಬೇಕು. ಯಾವ ಆಫೀಸಲ್ಲಿ ಯಾವ ನೋಟಿಸು ಇಲ್ಲ. ಅರ್ಥ ಆಯ್ತಾ? ಎಷ್ಟು ಕಲೆಕ್ಷನ್ ದುಡ್ಡು ಆಗ್ತೈತೆ, ಯಾರಿಗೆ ನಾವು ಧನ ಸಹಾಯ ಮಾಡಿದೀವಿ, ಸಾರ್ವಜನಿಕರಿಗೆ ಏನು ಕಾರ್ಯಕ್ರಮಗಳು ಮಾಡಿದ್ವಿ, ಏನು ಇಲ್ಲ ಇವ್ರದ್ದು. ಏನಿಲ್ಲ. ನಮ್ ಸಂಸ್ಥೆ ಯಾರು ಬಡವ್ರಿಗೆ ಅನ್ನ ಕೊಡುತ್ತೆ. ನೀವೇ ನೋಡಿದ ಮಟ್ಟಿಗೆ ಮನ್ಯಾಗ ಮಾಡ್ಕೊಡ್ತಾರೆ. ನಾವೇ ಸುದ್ದಿ ಮಾಡಿದ್ವಲ್ಲ, ಮೊನ್ನೆ ಕೂಡ ಸುದ್ದಿ ಮಾಡಿದ್ವಲ್ಲಮ್ಮ. ಇದು ಮಾಡಿದಿರಿ ಹುಡುಗರಿಗೆಲ್ಲ ಇದ್ ಮಾಡಿದಾರಲ್ಲ ಕಾರ್ಯಕ್ರಮ. ಇಲ್ಲಿ ನಾವ್ ಇದ್ನಲ್ಲ ಸರ್ ಅಲ್ಲೇ. ಹಂಗಾಗಿ ಬಡಿಸ್ತಾ ಇದ್ದು. ಏನ್ ಗೊತ್ತಾ ಕೇಳಿ, ನಾವು ನಿಮ್ ಸಂಸ್ಥೆ ಆಗ್ಲಿ ಯಾವ ಸಂಸ್ಥೆ ಆಗ್ಲಿ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು. ಇವತ್ತು ನೀವು ದಲಿತರಾದ್ರಿಂದ ದಲಿತ ಸಂಘಟನೆಗಳು ನಿಮ್ ಪರವಾಗಿ ಯಾರು ನಿಂತ್ಕೊಳ್ಳೋದಿಲ್ಲ. ಯಾಕೆ? ನಾವು ಮುಂದಕ್ಕೆ ಹೋಗಲ್ಲ ಸರ್ ಯಾವ್ದಕ್ಕೂ. ನಮ್ಗೆ ಸಮಸ್ಯೆಗಳಲ್ಲ ಸರ್. ಅಲ್ಲ ನಿಮ್ ಒಬ್ರು ಸಮಸ್ಯೆ ಅಲ್ಲಮ್ಮ, ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಈ ತರ ಎಷ್ಟೋ ಜನ ನೇಣಕನ್ ಸುತ್ತವ್ರೆ, ಬಂದೂರ ನೇಣಕನ್ ಸುತ್ತವ್ರೆ. ನಾನು ಮನೆಗೆ ಹೋಗಿದ್ದವ್ರು ಎದ್ರಿಕೊಂಡು ಪಾಪ ಹೇಳಕ್ಕೆ ಇನ್ನ ಕಂಪ್ಲೇಂಟ್ ಆಗುತ್ತೆ ಅಂತ. ಎದ್ರಿಕೊಂಬೇಡಿ, ನೀವ್ ಹೇಳಿ ಸುದ್ದಿ ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ನೊಂದ್ಸಾರಿ ಇವ್ರಿಗೆ ಯಾವ್ದನ್ನ ಈ ತರ ಹಳ್ಳಿಗಳಿಗೆ ಕಂಡ್ರೆ ಇದು ಸುದ್ದಿ ಮಾಡ್ತೀನಿ, ನಾನು ಇದನ್ನ ಆಡಿಯೋನು ಕೂಡ ಸುದ್ದಿ ಮಾಡ್ತೀನಿ. ಬಿಸಿ ಮುಟ್ಟಿಸ್ಬೇಕು. ಆದ್ರೂ ನೀವ್ ಅವತ್ ಮಾತಾಡಿದ್ರಂತ, ಆದ್ರೂ ಅವ್ನ ಕೊಬ್ಬು ನೋಡಿ ಸರ್ ಎಷ್ಟೊಂದ್ ಮಾತಾಡ್ತಾನೆ ಅಂತ. ಸೀದಾ ಹೋಗ್ಬಿಟ್ಟು DC ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ನಂತರ ಅಲ್ಲಿಂದ ಒಂದು ಇವ್ರು ಕೊಡಿ, SP ಆಫೀಸ್ ಅಲ್ಲಿ ಒಂದು ಕೊಡಿ. ಆಯ್ತಾ? SP ಆಫೀಸ್ ಎಲ್ಲಿರೋದು ಸರ್? ಅಲ್ಲೇನ ಆಟೋದರ್ಗಳು ಅವ್ರೆ ಕರ್ಕೊಂಡು ಹೋಗ್ತಾರೆ. ಆಯ್ತಾ? ಒಂದ್ 50 ರೂಪಾಯಿ ತಗೋತಾರೆ, ತಗೊಂಡೋಗ್ ಕೊಡಿ ಇವ್ರಿಗೆ. ಒಂದ್ ಸ್ವಲ್ಪ ಇವ್ರಿಗೆಲ್ಲ ಇಳಿಸ್ಬೇಕು ಮೈಕ್ರೋ ಫೈನಾನ್ಸ್ ಅವ್ರಿಗೆ. ಆಯ್ತಮ್ಮ, ಆಯ್ತು, ಓಕೆ. ಸರಿ ಸರ್, ಆಯ್ತು.